ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ರಾವ್ ಅಂತ. ನಾನು ಬೆಂಗಳೂರಲ್ಲಿ ಕೋಣನಗುಂಟದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಈ ವಾಸುದೇವ ಯಾತ್ರಾ ಅಂತ ಅನ್ನೋದು ನಮಗೆ ಪರಿಚಯವೇ ಇರಲಿಲ್ಲ. ಫಸ್ಟ್ ನನ್ನ ಧರ್ಮ ಪತ್ನಿಯವರು ಫೇಸ್ಬುಕ್ ಮೇಲೆ ನೋಡ್ಬಿಟ್ಟು ಈ ತರ ಒಂದು ಬದರಿ ಯಾತ್ರೆ ಇದೆ, ಅದಕ್ಕೆ ಈಗ ಇಷ್ಟಿಷ್ಟು ಊರುಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ತೋರಿಸಿದಾಗ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ರಘುನಂದನ ಆಚಾರ್ಯ ಹತ್ರ ಮಾತಾಡಿ ಆದ್ಮೇಲೆ ಅವ್ರ ಹತ್ರ ಟಿಕೆಟ್ ಬುಕ್ ಮಾಡಿಸಿದ್ವಿ. ಇದು ಮಾತೃ ಸಂಪ್ರದಾಯದ ಪ್ರಕಾರವಾಗಿ ನಾವು ಎಲ್ಲಾ ಕ್ಷೇತ್ರಗಳನ್ನು ತುಂಬಾ ಸಲೀಸಾಗಿ ಮತ್ತು ಪುಣ್ಯಪ್ರದವಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಈಗ ನಾವು ಮಧುರಾದಿಂದ ವಿಜಯವಾಡಕ್ಕೆ ಟ್ರೈನ್ ನಲ್ಲಿ ಬರ್ತಾ ಇದೀವಿ. ನಾವು ಈಗ ಆಲ್ರೆಡಿ 2 ಸತಿ ಬದರಿ ಯಾತ್ರೆ ಮಾಡಿದ್ರು ಸಹ. ಮೊದಲನೇ ಸತಿ ನಾವು ಹೋದಾಗ ನಾವು 4 ಜನ ಅಂಬಾಸಿಡರ್ ಕಾರ್ಲ್ ಹೋದಾಗ ನಮಗೆ ಅದರ ಮಹತ್ವ ಎಲ್ಲ ಏನು ಗೊತ್ತಿರಲಿಲ್ಲ. 2ನೇ ಸತಿ ನಮ್ಮ ಗುರುಗಳಾದ ಶ್ರೀ ಜೀವೇಶಾಚಾರ್ಯ ಅವರು ಕರ್ಕೊಂಡು ಹೋದಾಗ ಅಲ್ಲಿ ಉತ್ತರಾಜ ಮಠದಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು. ಅವಾಗ ಅಲ್ಲಿ ಹೋಗಿದ್ದಾಗ ಅವರು ಹೀಗೆ ಪ್ರವಚನ ಎಲ್ಲ ಮಾಡಿ ಅದೇ ಬದರಿಯ ಒಂದು ಮಹತ್ವವನ್ನ ತಿಳಿಸಿ ಆದ್ಮೇಲೆ ನಮಗೆ ಇನ್ನೂ ಒಮ್ಮೆ ಬದರಿಯನ್ನು ನೋಡ್ಬೇಕು ಅಂತ ಆಸೆ ತುಂಬಾ ಜಾಗೃತವಾಯಿತು. ಹಾಗಾಗಿ ಈ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣನೇ ನಾವು ತುಂಬಾ ಹೃದಯದಿಂದ ಅವ್ರಿಗೆ ಫೋನ್ ಮಾಡಿಬಿಟ್ಟ ತಕ್ಷಣನೇ ನಾವು ಟಿಕೆಟ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಎಲ್ಲ ಹೋಗಿ ಬಂದಿದ್ದೀವಿ. ಅವರು ಅಷ್ಟೇ ನಮಗೆ ಎಲ್ಲೂ ನಾವು ಇಷ್ಟು ಪ್ರೊಫೆಷನಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದನ್ನು ನಾವು ನೋಡಿರ್ಲಿಲ್ಲ. ಅವ್ರದೊಂದು ವೆಬ್ಸೈಟ್ ಬೇರೆ ಇದೆ. ಆ ವೆಬ್ಸೈಟ್ ನಲ್ಲಿ .1, .2, .3, .4 ಅಂತ ಎಲ್ಲ ತುಂಬಾ ಕ್ಲೀನ್ ಆಗಿ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು, ಹೇಗೆ ಬರಬೇಕು, ಎಷ್ಟು ಡೀಟೇಲ್ ಆಗಿ ಬರ್ದಿದ್ದಾರೆ ಅಂದ್ರೆ ಬಟ್ಟೆ ಒಣಗ ಹಾಕೊಳ್ಳೋದಕ್ಕೆ ನೀವು ಹಗ್ಗವನ್ನ ತರಬೇಕು. ಹಗ್ಗವನ್ನ ತಂದಾಗ ಅದನ್ನ ಬಟ್ಟೆನ ನೇತು ಹಾಕಿದಾಗ ಕ್ಲಿಪ್ ಹಾಕಿದ್ರೆ ನಿಮ್ಗೆ ಭಾರ ಆಗತ್ತೆ, ಕ್ಲಿಪ್ ಹಾಕಬೇಡಿ, ಒಂದು ಪಿನ್ ಹಾಕಿ ಅಂತ ಅಷ್ಟು ಡೀಟೇಲ್ ಆಗಿ ಸೂಕ್ಷ್ಮವಾಗಿ ನಮಗೆ ಅವರು ಹೇಳಿರೋದ್ರಿಂದ ನಮಗೆ ಇವರ ಒಂದು ಅನುಭವ ಮತ್ತು ಇವರ ಒಂದು ಕರ್ತವ್ಯ ನಿಷ್ಠೆ ಎಲ್ಲ ಚೆನ್ನಾಗಿ ಗೊತ್ತಾಗಿ ನಾವು ಇವ್ರ ಜೊತೆ ಹೊರಟಾದ್ಮೇಲೆ ಇಲ್ಲಿಂದ ಡೆಲ್ಲಿಗೆ ಹೋಗಿ ಹೈದರಾಬಾದ್ ಹೋಗಿ ಅಲ್ಲಿ ನಾವು ಮೊದಲು ಎಲ್ಲ ಕಡೆ ಸ್ನಾನ ಸಂಧ್ಯಾವನೆ ಮಾಡಿ ಆಮೇಲೆ ತಿಂಡಿ ಕೊಡೋದು ಅಂತ ಹೇಳಾದ್ಮೇಲೆ ನಮಗೆ ಹೇಗಪ್ಪ ಮಾಡೋದು. ನಾವು ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇದೇ ಸಮಸ್ಯೆ ಇತ್ತು ಯಾವಾಗ್ಲೂ. ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ರೈಲಲ್ಲಿ ಹೋಗ್ಬೇಕು ಅಂದ್ರೆ 2 ದಿವಸ 2.5 ದಿವಸ ಹೋಗ್ಬೇಕಾಗತ್ತೆ. ಇದಕ್ಕೆ ಏನು ಪರಿಹಾರ ಅಂತ ಹೇಳಾದ್ಮೇಲೆ ಅವರು ಹೈದರಾಬಾದ್ ನಲ್ಲಿ ಇಳಿಸಿ ನಮಗೆ ಏನೇನು ಅನುಕೂಲಗಳನ್ನೆಲ್ಲ ಬೇಕೋ ಎಲ್ಲ ಮಾಡಿ ಅವರು ನಮ್ಮ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿ ನಮಗೆ ಸ್ನಾನ ಸಂಧ್ಯಾವನೆ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು, ಬರೀ ಹೈದರಾಬಾದ್ ನಲ್ಲಿ ಅಷ್ಟೇ ಅಲ್ಲ ಬೇರೆ ಎಲ್ಲಾ ಊರುಗಳಲ್ಲೂ ಸ್ನಾನ ಸಂಧ್ಯಾವನೆ ದೇವ್ರ ಪೂಜೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ನಮ್ಮನ್ನ ಸುಖಕರವಾಗಿ ಡೆಲ್ಲಿ ತನಕ ಕರ್ಕೊಂಡ್ಬಂದು ಡೆಲ್ಲಿಯಿಂದ ಕುರುಕ್ಷೇತ್ರಕ್ಕೆ ಹೋದ್ವಿ. ಫಸ್ಟ್ ಹೋಗಿದ್ದು ಇದು ಶುಕಸ್ಥಳಕ್ಕೆ ಹೋದಾಗ ಅಲ್ಲಿಂದ ಭಾಗವತ ಪ್ರವಚನವನ್ನು ದಿನಾಗ್ಲೂ ಏರ್ಪಾಟ್ ಮಾಡಿದ್ರು. ಆ ಭಾಗವತ ಪ್ರವಚನ ಎಲ್ಲಿ ಶುರುವಾಯಿತು ಮಹಾಭಾರತ ಕಾಲದಲ್ಲಿ, ಆ ಜಾಗದಲ್ಲೇನೆ ಅದೇ ಮರದ ಕೆಳಗಡೆನೆ ನಮಗೆ ಕೂತ್ಕೊಂಡು ಭಾಗವತ ಪ್ರವಚನವನ್ನ ಸ್ಟಾರ್ಟ್ ಮಾಡಿದ್ದು ಅದೊಂದು ಮಹತ್ವದ ವಿಶೇಷ. ಅಲ್ಲಿಂದ ಶುರು ಆದ್ಮೇಲೆ ದಿನಾಗ್ಲೂ 1 ಗಂಟೆ ಕಾಲ ಅಥವಾ 1.5 ಗಂಟೆ ಕಾಲ ಅವರು ಪ್ರವಚನವನ್ನ ಮಾಡಿದ್ರು. ನಮಗೆ ಅತ್ಯಂತ ಮಹತ್ವವಾದ ಮಾಹಿತಿಗಳನ್ನ ಒದಗಿಸಿಕೊಟ್ರು. ಅದಾದ್ಮೇಲೆ ಶುಕಸ್ಥಳ ಆದ್ಮೇಲೆ ಕುರುಕ್ಷೇತ್ರ, ನೆಕ್ಸ್ಟ್ ಶುಕಸ್ಥಳ ಆದ್ಮೇಲೆ ಹರಿದ್ವಾರಕ್ಕೆ ಹೋದ್ವಿ. ಹರಿದ್ವಾರಕ್ಕೆ ಹೋದ ಶುಕಸ್ಥಳದಲ್ಲೂ ಎಲ್ಲ ಕಡೆ 4 ಜಾಗದಲ್ಲಿ, ಹರಿದ್ವಾರದಲ್ಲಿ, ಬದ್ರಿನಲ್ಲಿ, ಆಮೇಲೆ ಮಥುರಾದಲ್ಲಿ, ಕುರುಕ್ಷೇತ್ರದಲ್ಲಿ 4 ಕಡೆಗೂ ನಾವು ತೀರ್ಥವಿಧಿಯನ್ನ ಮಾಡಿದ್ವಿ. ತೀರ್ಥವಿಧಿ ಮಾಡ್ಬೇಕೆ ನಮ್ಮ ರಘುನಂದನಾಚಾರ್ಯನೇ ಸ್ವತಃ ಮುಂದಾಳತ್ವ ವಹಿಸಿಕೊಂಡು ಅವರೇ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಅವರೇ ಮಂತ್ರ ಹೇಳಿ ಅವರೇ ಪುರೋಹಿತರಾಗಿ ನಮಗೆ ಮಾಡಿದ್ದು ತುಂಬಾ ಅತ್ಯಂತ ವಿಶೇಷ. ಆಮೇಲೆ 3 ಬಸ್ ಮಾಡಿದ್ರು. ನಮ್ಮ ಬಸ್ನಲ್ಲೇ ಅವರು ಕೂತಿದ್ದಾಗ ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಹಾಗೆ ರಾಮಾಯಣದಲ್ಲಿ ಹೇಗೆ ನಡೀತು, ಅದು ಏನು ಮಹತ್ವ, ಅದನ್ನೆಲ್ಲನೂ ಬೇಕಾದಷ್ಟು ವಿಚಾರಗಳನ್ನ ಅವರು ನಮಗೆ ಬಸ್ನಲ್ಲಿ ಇದ್ದಾಗಲೇ ತಿಳಿಸ್ಕೊಟ್ರು.
ಅಷ್ಟೇ ಅಲ್ಲ, ನಾವು ಬಸ್ಸಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾರೆ ಪ್ರತಿನಿತ್ಯನೂ ಸ್ನಾನ ಮಾಡಿ ತಕ್ಷಣ ಹೊರಟಿರೋದ್ರಿಂದ ದಿನಾಗ್ಲೂ ಬಸ್ನಲ್ಲಿ ನಮಗೆ ಅತ್ಯಂತ ಲೈಕ್ ಮೈಂಡೆಡ್ ಪೀಪಲ್ ಇದ್ರು. ಹಾಗಾಗಿ ನಾವು ಬೇಕಾದಷ್ಟು ಭಜನೆಗಳನ್ನ ಮಾಡೋದಕ್ಕೆ ಅನುಕೂಲ ಆಯ್ತು, ಪಾರಾಯಣಗಳನ್ನ ಮಾಡೋದಕ್ಕೆ ಅನುಕೂಲ ಆಯ್ತು. ನಮ್ಮ ಮನೆಯಲ್ಲಿ ನಾವು ಪಾರಾಯಣ ಮಾಡೋದಕ್ಕಿಂತ ಅತ್ಯಂತ ಹೆಚ್ಚಿನ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡೋದ್ರಿಂದನೇ ಬೇಕಾದಷ್ಟು ಪುಣ್ಯ ಇರುತ್ತೆ. ಅದಲ್ಲದೆ ನೈಮಿಷಾರಣ್ಯದಲ್ಲೂ ಪಾರಾಯಣ ಮಾಡಿ, ಕುರುಕ್ಷೇತ್ರದಲ್ಲಿ ಪಾರಾಯಣ ಮಾಡಿ, ಅದಾದ ಮೇಲೆ ಬದ್ರಿನಲ್ಲಿ ನಮಗೆ ಅವರು ಸಹಾಯ ಮಾಡಿದ್ರು. ನಾನು ಎಷ್ಟು ಪ್ರಯತ್ನ ಪಟ್ಟರು ಬದ್ರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆನ್ಲೈನ್ ಟಿಕೆಟ್ ಬುಕಿಂಗ್ ಮಾಡೋಕೆ ಸಾಧ್ಯವೇ ಆಗಲಿಲ್ಲ. ಆ ರಘುನಾಥಾಚಾರ್ಯರು ಏನ್ ಮಾಯಾ ಮಂತ್ರ ಮಾಡಿದ್ರು, ಒಂದೇ ಒಂದು ಪಾಸ್ವರ್ಡ್ ಕೊಟ್ರು. ಆ ಪಾಸ್ವರ್ಡ್ ಇಂದ ನಮಗೆ 20ನೇ ತಾರೀಕು ಮತ್ತು 21ನೇ ತಾರೀಕು 2 ದಿವಸನೂ ವಿಷ್ಣು ಸಹಸ್ರನಾಮಾವಳಿ ಪಾಠ ಅಂತ 2ಕ್ಕೆ ನಮಗೆ ಟಿಕೆಟ್ ಸಿಕ್ತು. ಇದುವರೆಗೆ ನಾವು ನೋಡಿದಂತ ಅತ್ಯಂತ ಭಿನ್ನವಾಗಿ ಮತ್ತು ಅತ್ಯಂತ ಹತ್ತಿರದಿಂದ ಮತ್ತು ಜಾಸ್ತಿ ಹೊತ್ತು ದೇವರ ಮುಂದೆ ಕೂತು ಕಣ್ಣಿಗೆ ಸಂತೋಷವಾಗುವ ತನಕ ನಾವು ನೋಡಿದ ಬದ್ರಿ ಯಾತ್ರೆ ಇದೇ ಪ್ರಪ್ರಥಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಾವು ವಾಪಸ್ ಜರ್ನಿನಲ್ಲಿ ಈಗ ಬರ್ತಾ ಇದೀವಿ. ಮಥುರಾಕ್ ಹೋಗಿದ್ವಿ. ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಸ್ಥಾನ ತೋರಿಸಿದ್ರು. ಶ್ರೀಕೃಷ್ಣ ಜನ್ಮಸ್ಥಾನ, ಯಮುನಾ ನದಿ, ಅಲ್ಲಿ ಅಲಕನಂದ ನದಿಯಲ್ಲಿ ಯಾರ್ಯಾರು ಹೆಣ್ಮಕ್ಳು ಮರದ ಬಾಗಣವನ್ನು ಕೊಡ್ಬೇಕು ಅವ್ರಿಗೆಲ್ಲ ಅರೇಂಜ್ಮೆಂಟ್ ಮಾಡಿ, ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕುರುಕ್ಷೇತ್ರದಲ್ಲಿ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಬ್ರಹ್ಮ ಸರೋವರಕ್ಕೆ ಕರ್ಕೊಂಡು ಹೋದಾಗ ಅತ್ಯಂತ ಭಯಂಕರವಾದ ಮಳೆ ಬರ್ತಾ ಇತ್ತು. ನಾವೇ ಹೋಗಿದ್ರೆ ಖಂಡಿತ ರೂಮಲ್ಲೇ ಸ್ನಾನ ಮಾಡಿ ಕೂತ್ಕೊಂಡ್ಬಿಟ್ಟು ಇಲ್ಲಿಂದನೇ ಗೋವಿಂದ ಅಂತ ಅಂದ್ಬಿಡ್ತಾ ಇದ್ವಿ. ಆದ್ರೆ ನಮ್ಮ ಆಚಾರ್ಯರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬೇಕಾದಷ್ಟು ಆಟೋ ರಿಕ್ಷಾಗಳನ್ನ ವ್ಯವಸ್ಥೆ ಮಾಡಿ, ಅವರು ಎಷ್ಟು ನಿಷ್ಠೆ ಅಂತಂದ್ರೆ ಎಂಥ ಜೋರ್ ಮಳೆ ಬಂದ್ರು ಸಹ ಆ ಮಳೆನಲ್ಲೇ ಕೂತ್ಕೊಂಡು ಒಂದ್ ಮಾತನ್ನ ಅವರು ಪ್ರತಿನಿತ್ಯ ಹೇಳೋರು, ನೀವು ಸುಮ್ಮನೆ ಮುಳುಗಿ ಎದ್ರೆ ಅದು ಗುಬ್ಬಿ ಸ್ನಾನ, ಮಂತ್ರ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ಅದು ಮಂತ್ರ ಸ್ನಾನ, ನೀವೆಲ್ಲ ಮಂತ್ರ ಸ್ನಾನ ಮಾಡ್ಬೇಕು ಅಂತ ಹೇಳಿ ಮಂತ್ರ ಸ್ನಾನವನ್ನು ಮಾಡಿಸಿ ದಂಪತಿಗಳಿಗೆ ಸಂಕಲ್ಪವನ್ನು ಹೇಳಿ ಅವ್ರ ಕೈಲೂ ಸ್ನಾನ ಮಾಡಿಸಿ ಎಲ್ಲವನ್ನು ಮಾಡಿದ್ರು. ಇದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ. ಹೀಗೆ ನಾವು ಈ ಯಾತ್ರೆಯನ್ನ ತುಂಬಾ ಅತ್ಯಂತ ಸಂತೋಷಕರವಾಗಿ ಮತ್ತು ಸಕ್ಸಸ್ಫುಲ್ ಆಗಿ ಮುಗಿಸಿ ಈಗ ಕೊನೆಯ ಹಂತವಾದ ವಿಜಯವಾಡದಲ್ಲಿ ನರಸಿಂಹದೇವರಿಗೆ ನಾವು ತೀರ್ಥವಿಧಿಯನ್ನು ಮಾಡಿದ್ದು, ಆಮೇಲೆ ಭಾಗವತವನ್ನು ಕೇಳಿದ್ದು, ಆಮೇಲೆ ಬದ್ರಿ ಯಾತ್ರೆ ಮಾಡಿದ್ದು, ಈ 3 ಸಹ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿ ನಮ್ಮ ಊರುಗಳಿಗೆ ನಾವು ತೆರಳಲಿದ್ದೇವೆ. ಹಾಗಾಗಿ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡಿ ಬಡಿಸಿ ಏನೋ ಕೋಪ ಮಾಡ್ಕೊಳ್ದೆ ಇಡೀ ರಾತ್ರಿ ನಿದ್ದೆ ಇಲ್ದಿರಾಗೆ ಅವರ ಟೀಮು ಅಹೋರಾತ್ರಿ ದುಡಿದು ನಮಗೆ ಅತ್ಯಂತ ಸಹಾಯ ಮಾಡಿದ್ದಾರೆ. ಅವರಿಗೂ ನನ್ನ ಅನಂತ ಧನ್ಯವಾದಗಳು. ಅವರ ಎಲ್ಲಾ ಟೀಮ್ಗೂ ಭಾಗವತ ಹೇಳಿದ ಆಚಾರ್ಯರಿಗೂ ಸಹ ಅತ್ಯಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀವಿ.